ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರಲಿ ಅಂತ ದೇವರಲ್ಲಿ ಕೇಳಿಕೊಂಡು ಇವತ್ತು ನಂದು ಸೆಕೆಂಡ್ನೇ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಫಸ್ಟ್ ವ್ಲಾಗ್ ನೀವು ನೋಡಿದ್ದೀರಾ, ನಮ್ಮ ಮನೇಲಿ ಗಣೇಶ ಪೂಜೆ ಹೇಗೆ ಮಾಡ್ತೀವಿ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಇನ್ನೇನೋ ದಿನಾನೇ ಬಂತು ಇವತ್ತು, ಆವಾಗಲೇ ಗಣೇಶ ವಿಸರ್ಜನೆ ನಾವು ಮಾಡಬೇಕು. ಇದು ಗಣೇಶ ವಿಸರ್ಜನೆ ವ್ಲಾಗ್ ಇದೆ. ಇವತ್ತು ಬೆಳಗ್ಗೆಯಿಂದಾನೇ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಬೆಳಗ್ಗೆ ಬೇಗ ಎದ್ದು ಫ್ರೆಶ್ ಆಗಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ನೈವೇದ್ಯಕ್ಕೆ ನಾನು ಉಸುಳಿನ ರೆಡಿ ಮಾಡ್ಕೋತಾ ಇದ್ದೀನಿ. ಸಾಯಂಕಾಲ ವಿಸರ್ಜನೆಗೆ ಹೋದಾಗ ಅಲ್ಲೂ ಪ್ರಸಾದ ಕೊಡೋಕ್ಕೆ ಆಗುತ್ತೆ ಅಂತ ಸ್ವಲ್ಪ ಜಾಸ್ತಿನೇ ಮಾಡ್ತಾ ಇದ್ದೀನಿ ನಾನು. ಕಾಳೆಲ್ಲ ಚೆನ್ನಾಗಿ ನೆಂದಿದೆ. ಉಸುಳಿ ಮಾಡೋಕ್ಕೆ 1 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು. ಆಮೇಲೆ ಸ್ವಲ್ಪ ಪಾಯಸ ಮಾಡ್ಕೊಳ್ಳೋಣ ಅಂತ ಸಬ್ಬಕ್ಕಿ ಪಾಯಸ ಮಾಡ್ಕೋತಾ ಇದ್ದೀನಿ. ಗಣೇಶ ಹಬ್ಬ ಅಂದಮೇಲೆ ಸ್ವೀಟ್ ಇಲ್ಲ ಅಂದರೆ ಹೇಗಾಗುತ್ತೆ? ಸೊ ಸ್ವೀಟ್ ಇರಲೇಬೇಕಲ್ವಾ. ಅದಕ್ಕೆ ಒಂಚೂರು 1-2 ಸ್ಪೂನಷ್ಟು ಗಸಗಸೆ ಹಾಕ್ಕೊಂಡು ನಾನು ಸಬ್ಬಕ್ಕಿ ಪಾಯಸನ ನಾನು ಮಾಡ್ತಾ ಇರೋದು. ಅದರಿಂದ ಒಂದು ಸ್ವಲ್ಪ ಒಳ್ಳೆ ಫ್ಲೇವರ್ ಬರುತ್ತೆ. ನಾನು ಯಾವಾಗಲೂ ಸಬ್ಬಕ್ಕಿ ಪಾಯಸ ಮಾಡಿದ್ರೆ ಅಷ್ಟೇ ಸ್ವಲ್ಪ ಗಸಗಸೆ ಆದರೂ ಹಾಕ್ತೀನಿ, ಇಲ್ಲಾಂದರೆ ಸ್ವಲ್ಪ ರವೆ ಆದರೂ ನಾನು ಹಾಕೋತೀನಿ. ಇಲ್ಲಾಂದರೆ ಬರೀ ಸಬ್ಬಕ್ಕಿ ಇದ್ದರೆ ಒಂಥರ ಥಿಕ್ನೆಸ್ ಬರಲ್ಲ ಅಂತ ನಾನು ಮಿಕ್ಸ್ ಮಾಡಿನೇ ನಾನು ಮಾಡ್ಕೊಳ್ಳೋದು. ಸೊ ಸಬ್ಬಕ್ಕಿ ಪಾಯಸ ಎಲ್ಲ ಇನ್ನೇನು ಮುಗೀತು. ನಾನು ಒಂದು ಕಡೆ ಅಡುಗೆಯಲ್ಲಿ ಬ್ಯುಸಿ ಇದ್ದರೆ ನನ್ನ ಮಕ್ಕಳು ಇನ್ನೊಂದರಲ್ಲೇ ಬ್ಯುಸಿ ಇದ್ದರು. ಏನಪ್ಪ ಎಲ್ಲ ಸೈಲೆಂಟ್ ಆಗಿದ್ದಾರೆ, ಏನು ಮಾಡ್ತಾ ಇದ್ದಾರೆ ಅಂತ ನೋಡಿದ್ರೆ ನೋಡಿ ಇಲ್ಲಿ ಇಲಿಮರಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಯಾವುದು ಪೇಪರ್ ಅದೆಲ್ಲ ತೆಗೆದು ಬಿಸಾಕಿ. ನೀನೇ ಅನ್ಸುತ್ತೆ ಬಿಸಾಕಿದ್ದು. ಯಾರು ಕಿತ್ತಾ ಇರೋದು? ಯಾಕೆ ಕಿತ್ತಾ ಇರೋದು? ಹಂಗೆಲ್ಲ ಕಿತ್ತಬಾರ್ದು, ಹಾಳಾಗಲ್ವಾ? ಪೆನ್ಸಿಲ್ ನೋಡು ಹೆಂಗೆ ಅನಿಸ್ತಾ ಇದೆ. ಚೆನ್ನಾಗಿರೋ ಪೆನ್ಸಿಲ್ ಹಾಳು ಮಾಡಿದೆ, ಕಲರ್ ಪೆನ್ಸಿಲು. ಇಷ್ಟು ಗಲೀಜು ಮಾಡಿಟ್ಟಿದ್ದೀರಲ್ಲ. ಮಕ್ಕಳು ಸೈಲೆಂಟ್ ಆಗಿದ್ದಾರೆ ಅಂದರೆ ಅರ್ಥ ಆಗುತ್ತೆ ಏನೋ ಕಿತಾಪತಿ ಮಾಡ್ತಾ ಇದ್ದಾರೆ ಅಂತ. ನಿಮಗೂ ಗೊತ್ತಿರುತ್ತೆ, ನಿಮ್ಮ ಮನೇಲಿ ಮಕ್ಕಳಿದ್ರೆ ಎಷ್ಟಾದರೂ ಮನೆ ಕ್ಲೀನ್ ಮಾಡಿದ್ರು ಅದೇ ಕಷ್ಟ. ಮತ್ತೆ 1 ಅವರ್ಗೆಲ್ಲ ಮತ್ತೆ ಮನೆಯೆಲ್ಲ ಗಲೀಜು ಮಾಡಿಟ್ಟಿರ್ತಾರೆ. ಎಷ್ಟು ಸರಿ ಮನೆ ಕ್ಲೀನ್ ಮಾಡಿದ್ರು ಮತ್ತೆ ಮೊದಲನೇ ಥರನೇ ಇರೋದು. ಇನ್ನೇನು ಸಾಯಂಕಾಲ ಗಣೇಶ ವಿಸರ್ಜನೆ ಆಗೋ ಟೈಮ್ ಆಯಿತು. ಅದಕ್ಕೆ ನನ್ನ ಮಗಳಿಗೆ ಫಸ್ಟ್ ನಾನು ಫ್ರೆಶ್ ಅಪ್ ಮಾಡ್ತಾ ಇದ್ದೆ. ಅವಳದಾದ್ಮೇಲೆ ಆಮೇಲೆ ನಾನು ಫ್ರೆಶ್ ಆಗೋಣ ಅಂತ. ಅವಳು ಯೆಲ್ಲೋ ಕಲರ್ ಡ್ರೆಸ್ ಹಾಕ್ಕೊಂಡಿದ್ಲು. ಅಮ್ಮ ನಾನು ನಿನ್ನ ಸಾರಿಗೆ ಮ್ಯಾಚಿಂಗ್ ಹಾಕೋತೀನಿ ನಾನು ಯೆಲ್ಲೋ ಕಲರ್ ಅಂತ. ಸೊ ನಾನು ಯೆಲ್ಲೋ ಕಲರ್ ಸೀರೆ ಮತ್ತು ಗ್ರೀನ್ ಕಲರ್ ಬ್ಲೌಸ್ ಹಾಕೊಳ್ಳೋಣ ಅಂತ ಇದನ್ನು ಹಾಕೋತಾ ಇದ್ದೀನಿ. ಸಿಂಪಲ್ ಆಗಿ ಒಂದು ಮೇಕಪ್ ಮಾಡಿಕೊಂಡೆ ಇವತ್ತು ನಾನು. ಫಸ್ಟ್ ನಾನು ಪತಾಂಜಲಿ ಅವ್ರದ್ದು ಆಲಿವೇರಾ ಜೆಲ್ ಅಪ್ಲೈ ಮಾಡ್ಕೋತೀನಿ. ಅಪ್ಲೈ ಮಾಡ್ಕೊಂಡಾದ್ಮೇಲೆ ಇದು ಪ್ರೋ ಕನ್ಸೀಲರ್ ಅಂತ, ಎಲ್ಲಿ ಡಾರ್ಕ್ ಸರ್ಕಲ್ಸ್ ಇದೆ ಅಲ್ಲಿ ಅಪ್ಲೈ ಮಾಡಿದ್ರೆ ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ಎಲ್ಲನೂ ಹೈಡ್ ಆಗುತ್ತೆ. ಸೊ ಡಾರ್ಕ್ ಸರ್ಕಲ್ಸ್ ಎಲ್ಲ ಹೈಡ್ ಆಮೇಲೆ ನಾನು ಫೌಂಡೇಶನ್ನ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಆ್ಯಕ್ಚುಲಿ ಇದು ತುಂಬಾ ವೈಟ್ ಶೇಡ್ ಏನಲ್ಲ, ಸ್ವಲ್ಪ ಕ್ರೀಮಿಶ್ ಥರ ಶೇಡ್ ಇದೆ. ಸೊ ನನ್ನ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗುತ್ತೆ ಅಂತ ನಾನು ತೊಗೊಂಡಿರೋದು. ಫೌಂಡೇಶನ್ ಎಲ್ಲ ಅಪ್ಲೈ ಆದಮೇಲೆ ಇದು ಇನ್ನೊಂದು ಸ್ವಲ್ಪ ಶೈನಿಂಗ್ ಬರೋಕ್ಕೆ ಒಂದು ಫೌಂಡೇಶನ್ ಇದೆ. ಸೊ ಅದನ್ನು ಮಿಕ್ಸ್ ಮಾಡಿಕೊಂಡು ಮೇಲೆ ಹಚ್ಕೊಂಡೆ. ನನ್ನ ಹತ್ರ ಆ್ಯಕ್ಚುಲಿ ಎಲ್ಲದೂ ಬ್ರಷ್ ಇದೆ, ಬಟ್ ನನಗೆ ಬ್ರಷಿಂದ ಹಚ್ಕೊಳ್ಳೋಕ್ಕಿಂತನೂ ಕೈಯಿಂದ ಅಪ್ಲೈ ಮಾಡೋಕ್ಕೇ ಕಂಫರ್ಟೇಬಲ್ ಆಗಿ ಅನಿಸುತ್ತೆ. ಅದಕ್ಕೆ ನಾನು ಕೈಯಿಂದನೇ ಹಚ್ಕೊಳ್ಳೋದು. ನಾನು ಕಾಂಪ್ಯಾಕ್ಟ್ ಮಾತ್ರ ಸ್ವಲ್ಪ ಬ್ರಷಿಂದ ಅಪ್ಲೈ ಮಾಡ್ತೀನಿ, ಇಲ್ಲಾಂದರೆ ಎಲ್ಲ ಕ್ರೀಮ್ಗಳು ನಾನು ಕೈಯಿಂದಾನೇ ಬ್ಲೆಂಡ್ ಮಾಡ್ಕೊಳ್ಳೋದು. ನನ್ನ ಕಣ್ಕಪ್ ಹಾಕ್ಕೊಳ್ಳೋದಂದರೆ ತುಂಬಾ ಇಷ್ಟ. ಆದರೆ ಕಣ್ಕಪ್ ಹಚ್ಚಿದ ತಕ್ಷಣ ನನಗೆ ಕಣ್ಣಲ್ಲೇ ನೀರು ಬಂದುಬಿಡುತ್ತೆ, 1-2 ನಿಮಿಷನೂ ಇರೋಕ್ಕಾಗಲ್ಲ. ಸೊ ಅದನ್ನು ಹಚ್ಕೊಂಡು ಲೈಟಾಗಿ ಲಿಪ್ ಲೈನರ್ ಹಚ್ಕೊಂಡು ಲಿಪ್ಸ್ಟಿಕ್ನ ಅಪ್ಲೈ ಮಾಡಿಕೊಂಡೆ. ಸೊ ಸಿಂಪಲ್ಲಾಗಿ ನಮ್ಮದು ಮೇಕಪ್ ಕಂಪ್ಲೀಟ್ ಆಗೋದೇ ಬೊಟ್ಟಿಂದಾನೆ. ಸೊ ಹೆಣ್ಮಕ್ಳಿಗೆ ಬೊಟ್ಟಿಟ್ರೆ ತಾನೇ ಒಳ್ಳೆ ಲಕ್ಷಣ ಬರೋದು, ಅಲ್ಲಿವರೆಗೂ ಏನಿರಲ್ಲ. ಸೊ ಅದಾದಮೇಲೆ ಒಂದು ಚಿಕ್ಕದು ನನ್ನ ಹತ್ರ ಮುತ್ತಿನ ಸರ ಇತ್ತು, ಅದನ್ನು ಹಾಕ್ಕೊಂಡೆ. ಸೊ ಉಸುಳಿ ನಾನು ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಒಗ್ಗರಣೆ ಹಾಕಬೇಕಿತ್ತು. ಇನ್ನೇನು ಒಗ್ಗರಣೆ ಎಲ್ಲ ನಾನು ಹಾಕ್ಕೊಂಡು ರೆಡಿ ಮಾಡ್ಕೊತಾ ಇದ್ದೆ. ನನ್ನ ಮಗಳಿಗಂತೂ ನಾನು ಆಲ್ರೆಡಿ ಫ್ರೆಶ್ ಅಪ್ ಮಾಡಿದೆ. ನನ್ನ ಮಗನಿಗೆ ನನ್ನ ಹಸ್ಬೆಂಡೇ ಎಲ್ಲ ಫ್ರೆಶ್ ಮಾಡ್ತಾಯಿದ್ರು, ಅವರು ಫ್ರೆಶ್ ಆಗ್ತಾಯಿದ್ರು, ಅವನನ್ನು ರೆಡಿ ಮಾಡ್ತಾಯಿದ್ರು. ಎಲ್ಲ ಉಸುಳಿ ಎಲ್ಲ ರೆಡಿ ಆದಮೇಲೆ ನೈವೇದ್ಯಕ್ಕೆ ಅಂತಲೇ ಒಂದು ಸಪ್ರೇಟ್ ಬಾಕ್ಸಲ್ಲಿ ಎತ್ತಿಟ್ಕೊಂಡು ಮಿಕ್ಕಿದ್ದೆಲ್ಲನೂ ಒಂದು ಬಾಕ್ಸ್ಗೆ ನಾನು ಟ್ರಾನ್ಸ್ಫರ್ ಮಾಡಿಕೊಂಡೆ. ಮನೆಯಲ್ಲಿ ಯಾವುದೇ ಕೆಲಸ ಇದ್ರೂ ಎಲ್ಲರೂ ಹಂಚ್ಕೊಂಡು ಮಾಡಿದ್ರೇ ಅದು ಬೇಗ ಆಗುತ್ತೆ. ಗಂಡು ಮಕ್ಕಳು ತಂದೆನೇ ಆಗಿರಲಿ, ಗಂಡನೇ ಆಗಿರಲಿ, ತಮ್ಮನೇ ಆಗಿರಲಿ, ಇವನ್ ಮಕ್ಕಳೇ ಆಗಿರಲಿ, ತಾಯಿದಾಗಲಿ ಹೆಂಡತಿದಾಗಲಿ ಕೆಲಸನ ಶೇರಿಂಗ್ ಮಾಡ್ಕೊಂಡು ಮಾಡಿದ್ರೆ ಆವಾಗ ಹೆಣ್ಮಕ್ಳಿಗೆ ಬರ್ಡನ್ ಸ್ವಲ್ಪ ಕಮ್ಮಿ ಆಗುತ್ತೆ. ಇವತ್ತಿನ ಕಾಲದ ಮಕ್ಕಳಂತೂ ತುಂಬಾ ಹೈಪರ್ ಆಗಿದ್ದಾರೆ. ಅವ್ರಿಗೆ ಮೇಂಟೈನ್ ಮಾಡೋದೇ ಒಂದು ದೊಡ್ಡ ಕೆಲಸ ಆಗಿರುತ್ತೆ. ಇನ್ನೇನು ಗಣೇಶ ವಿಸರ್ಜನೆ ಮಾಡೋ ಟೈಮ್ ಹತ್ರ ಬಂದೇ ಬಿಡ್ತು. ಅದಕ್ಕೆ ಗಣೇಶ ಮತ್ತು ಗೌರಿಗೆ ಇಬ್ಬರಿಗೂ ಪೂಜೆನ ಮಾಡ್ತಾ ಇದ್ದೆ. ಆವಾಗ ನನ್ನ ಮಗನೂ ಅಲ್ಲಿ ಬಂದು ಪಕ್ಕದಲ್ಲೇ ಡ್ಯಾನ್ಸು ಮಾಡ್ತಾ ಇದ್ದಾನೆ.
ಸೊ ನಾವೇನೇ ಪೂಜೆ ಮಾಡಿದ್ರು ನಾವು ಮಕ್ಕಳಿಗೆ ನಾವು ಇನ್ವಾಲ್ವ್ ಮಾಡಬೇಕು. ಅವ್ರಿಗೂ ಅವ್ರ ಕೈಯಿಂದ ಪೂಜೆ ಮಾಡೋಕ್ಕೆ ನಾವು ಬಿಡಬೇಕು. ಆವಾಗಲೇ ಅವ್ರಿಗೂ ಒಂದು ಇಂಟ್ರೆಸ್ಟ್ ಬರುತ್ತೆ, ಅವ್ರಿಗೂ ಒಂದು ವಿಷಯಗಳು ಗೊತ್ತಾಗುತ್ತೆ. ನನ್ನ ಮಕ್ಕಳು ಇಬ್ಬರಂತೂ ಫುಲ್ ಡ್ಯಾನ್ಸ್ ಮೂಡಲ್ಲೇ ಇದ್ದರು. ಅವತ್ತು ಟಿ ವಿಯಲ್ಲಿ ಬೇರೆ ಗಣೇಶ ಸಾಂಗ್ಸ್ ಜೋರಾಗಿ ಹಾಕಿದ್ವಿ. ಸೊ ಆ ಸಾಂಗ್ಗೆ ಡ್ಯಾನ್ಸ್ ಮಾಡ್ತಾನೆ ಇದ್ದರು. ನಾನೊಂದು ಕಡೆಯಿಂದ ಪೂಜೆ ಮಾಡ್ತಾ ಇದ್ದೆ. ದೇವ್ರಿಗೆ ದೀಪ ಬೆಳಗಿಸಿ ಮಕ್ಕಳಿಂದಾನೇ ನಾನು ಮಂಗಳಾರತಿ ಮಾಡಿಸ್ದೆ. ಸೊ ಇಬ್ಬರು ಸೇರಿ ಮಂಗಳಾರತಿ ಮಾಡಿದ್ರು. ಇಲ್ಲಿ ಇನ್ನೇನು ಮಂಗಳಾರತಿ ಎಲ್ಲ ಆಗಿದೆ ಅಂತ ನಾನು ದೀಪನ ಕರ್ಪೂರ ತರಕ್ಕೆ ಅಂತ ಹೋದೆ. ದೀಪನ ಕೆಳಗಡೆ ಇಟ್ಟರೆ ಇಲ್ಲಿ ನೋಡಿ ನನ್ನ ಮಗ ಏನು ಮಾಡ್ತಾನೆ ಅಂತ. ಸೊ ದೀಪ ನೋಡಿದ ತಕ್ಷಣ ಅವನು ಬರ್ತಡೇ ಥರ ಉಫ್ ಅಂತ ಮಾಡಿಬಿಟ್ಟ. ಸೊ ಆಮೇಲೆ ಗೊತ್ತಾಗಿದ್ದು ನನಗೆ. ಮುಂಚೆ ಕೇಳಿದಾಗ ನಾನು ಮಾಡಿಲ್ಲ ಅಮ್ಮ ಅಂತ ಹೇಳ್ದ. ಯಾವಾಗ ನಾನು ವಿಡಿಯೋ ಎಡಿಟಿಂಗ್ ಮಾಡ್ತಾ ಇದ್ದೆ ಆವಾಗ ನೋಡಿದ್ರೆ ಗೊತ್ತಾಯಿತು ಅವನೇ ಮಾಡಿದ್ದು ಅಂತ. ಸೊ ಏನು ಮಾಡೋಕ್ಕಾಗುತ್ತೆ, ಮಕ್ಕಳಲ್ವಾ. ಸೊ ಮಕ್ಕಳನ್ನೇ ದೇವ್ರಂತ ಕರಿತೀವಿ, ಅವ್ರಿಗೇನು ಹೇಳೋಕ್ಕಾಗುತ್ತೆ. ನನ್ನ ಮಗಳಿಗೆಲ್ಲ ಮಂಗಳಾರತಿ ಕೊಟ್ಟೆ, ನನ್ನ ಮಗನಿಗೂ ಕೊಟ್ಟೆ. ನನ್ನ ಮಗ ನಾನೇ ಮಂಗಳಾರತಿ ತೊಗೋತೀನಿ ಅಂತ ಬಂದ. ಸೊ ಅವನಿಗೂ ಕೊಡ್ತಾ ಇದ್ದೆ ನಾನು. ಆಮೇಲೆ ನಾನು ಎಲ್ಲ ವ್ಯೂವರ್ಸ್ಗೂ ಮಂಗಳಾರತಿಯನ್ನು ಕೊಟ್ಟು ಇನ್ನೊಂದು ಸರಿ ನಿಮಗೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳ್ತೀನಿ. ಅಕ್ಕ ತಮ್ಮ ಇಬ್ಬರು ಸೇರಿ ಗೌರಿ ಗಣೇಶನ ಆಚೆ ಕರ್ಕೊಂಡು ಬರ್ತಾ ಇದ್ದಾರೆ ವಿಸರ್ಜನೆಗೆ. ಸೊ ಅವ್ರಿಗೆ ಆಗಲ್ಲ, ಭಾರ ಇದೆ ಅಂತ ಆಮೇಲೆ ನಾನು ಅವರಿಂದ ಈಸ್ಕೊಂಡೆ. ಸೊ ಈಸ್ಕೊಂಡ್ಬಿಟ್ಟು ಇನ್ನೇನೋ ಹೊರಟಿದ್ದೀವಿ. ಸೊ ಫೈನಲಿ ನಾವು ರೀಚ್ ಆದ್ವಿ. ಅಲ್ಲಿ ಗಣೇಶ ವಿಸರ್ಜನೆ ಮಾಡ್ತಾಯಿದ್ರು. ಅಲ್ಲೇ ಬಂದು ನಮ್ಮ ಹಸ್ಬೆಂಡ್ ಕೈಯಿಂದನೇ ನಾನು ಪೂಜೆ ಮಾಡಿಸಿದೆ. ಯಾಕಂದರೆ ಆವಾಗ ಅವ್ರಿಗೆ ಪೂಜೆ ಮಾಡೋಕ್ಕಾಗಲಿಲ್ಲ, ಅವ್ರು ವಿಡಿಯೋಗ್ರಫಿ ಮಾಡ್ತಾಯಿದ್ರು. ಅವ್ರಿಗೆ ನಾನು ರೆಕಾರ್ಡಿಂಗ್ ಮಾಡೋಕ್ಕೆ, ನಾನು ವಿಡಿಯೋ ಮಾಡೋಕ್ಕೆ ಮೊಬೈಲ್ ಕೊಟ್ಟಿದ್ದೆ. ಸೊ ಅದಕ್ಕೆ ಇಲ್ಲಾದರೂ ಅವ್ರು ಪೂಜೆ ಮಾಡಲಿ ಅಂತ ಅವ್ರ ಕೈಯಿಂದನೇ ನಾನು ಪೂಜೆ ಮಾಡಿಸಿದೆ. ಮತ್ತು ಇಲ್ಲೆಲ್ಲ ಮಂಗಳಾರತಿ ತೊಗೊಂಡು ಟೆಂಗೆಲ್ಲ ಹೊಡೆದಾದ್ಮೇಲೆ ಟೆಂಗ್ ನೀರೆಲ್ಲ ಕುಡ್ಕೊಂಡ್ರು. ತುಂಬ ಜನ ಸೇರಿದ್ರು, ತುಂಬ ರಶ್ ಇತ್ತು. ಎಲ್ಲರೂ ಪ್ರಸಾದ ಕೊಡ್ತಾಯಿದ್ರು. ಎಲ್ಲ ಪ್ರಸಾದ ತಿಂದು ಅಲ್ಲೇ ಹೊಟ್ಟೆ ತುಂಬ ಹೋಗ್ಬಿಟ್ಟಿತ್ತು ನಮಗೆ. ಆಮೇಲೆ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡ್ವಿ. ಜನ ಅಂತೂ ತುಂಬ ಜನ ಇದ್ದರು, ತುಂಬ ರಶ್ ಆಗಿತ್ತು. ಆಮೇಲೆ ವಿಸರ್ಜನೆ ಮಾಡೋಕ್ಕೆ ದಕ್ಷಿಣೆ ಕೊಟ್ಬಿಟ್ಟು ನನ್ನ ಮಗನ ಕೈಯಿಂದನೇ ನಾನು ವಿಸರ್ಜನೆ ಮಾಡೋಕ್ಕೆ ಕೊಟ್ವಿ. ಇಲ್ಲಿ ಇನ್ನೇನು ನಮ್ಮ ಗೌರಿ ಗಣೇಶ ಇಬ್ಬರು ಹೋಗ್ತಾ ಇದ್ದಾರೆ ವಿಸರ್ಜನೆ ಆಗೋಕ್ಕೆ. ನೋಡಿ ಅಲ್ಲಿ 3 ಡುಮುಕಿ ಹಾಕ್ಬಿಟ್ಟು ವಿಸರ್ಜನೆ ಆಗುತ್ತೆ ಕೊನೆಗೂ. ವಿಸರ್ಜನೆ ಅಂತ ಆಯಿತು. ಎಲ್ರಿಗೂ ಪ್ರಸಾದ ಕೊಡೋಣ ಅಂತ ಬೌಲಲ್ಲಿ ಹಾಕ್ಬಿಟ್ಟು ಎಲ್ರಿಗೂ ಪ್ರಸಾದ ಕೊಡ್ತಾ ಇದ್ವಿ. ನನ್ನ ಮಗ ಅಂತೂ ಎಲ್ರಿಗೂ ಹಿಂದೆ ಹೋಗಿ ಪ್ರಸಾದ ಕೊಡ್ತಾ ಇದ್ದ. ಅವ್ರಿಗೆ ತೊಗೊಳ್ಳೋವರೆಗೂ ಬಿಡ್ತಾನೇ ಇರಲಿಲ್ಲ. ಇನ್ನೇನು ಪ್ರಸಾದ ಕೊಟ್ಟು ಮನೆಗೆ ಹೊರಟ್ವಿ. ಸೊ ಇಲ್ಲಿಗೆ ನನ್ನ ವ್ಲಾಗ್ನ ನಾನು ಮುಗಿಸ್ತಾ ಇದ್ದೀನಿ. ಇನ್ನೊಂದು ನೆಕ್ಸ್ಟ್ ಹೊಸ ವ್ಲಾಗಲ್ಲಿ ಸಿಗೋಣ. ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನಿಮ್ಮ ಅಭಿಪ್ರಾಯನ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.